ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ಬ್ಲಾಗ್. ಸೊ ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಆ್ಯಕ್ಚುಲಿ ನಾನು ಪೆರಿಮೀಟರ್ ಸಲೂನಿಗೆ ಬಂದಿದ್ದೀನಿ. ಏನಕ್ಕೆ ಅಂದರೆ ಪೆಡಿಕ್ಯೂರ್ ಮಾಡಿಸ್ಬೇಕಾಗಿತ್ತು. ಸೊ ನಾನು ಯಾವತ್ತೂ ಪೆಡಿಕ್ಯೂರ್ ಮಾಡಿಸಿಲ್ಲ. ಸೊ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಅಂದರೆ ಕಾಲಲ್ಲಿ ಸ್ವಲ್ಪ ಜಾಸ್ತಿ ರೆಡ್ ಸ್ಕಿನ್ ಇತ್ತು. ಸೊ ನೋಡೋಣ, ಒಂದ್ಸಲ ಟ್ರೈ ಕೊಡೋಣ ಪೆಡಿಕ್ಯೂರ್ ಮಾಡಿಸಿ ಅಂತ. ಮತ್ತು ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು ಪೆಡಿಕ್ಯೂರ್ ಮಾಡಿಸಿದ್ರೆ ಹೇಗಿರುತ್ತೆ ಅಂತ. ನನ್ನ ಆ್ಯಕ್ಚುಲಿ ಸಲೂನಿಗೆ ಬರೋದೇ ಒಂದು 2 ಕಾರಣಕ್ಕೆ. ಒಂದು ಹೇರ್ ಕಟ್ಟು, ಇನ್ನೊಂದು ಥ್ರೆಡ್ಡಿಂಗು ಮತ್ತು ವ್ಯಾಕ್ಸಿಂಗು. ಇದು 3 ಅಷ್ಟೇ ನಾನು ಯಾವಾಗಲೂ ಮಾಡಿಸೋದು. ಸೊ ನಾನು ಜಾಸ್ತಿ ಬೇರೆ ಏನೂ ಮಾಡಿಸಲ್ಲ. ಅಂದರೆ ಫೇಶಿಯಲ್ ಕ್ಲೀನಪ್ ಅದೆಲ್ಲ ಮಾಡಿಸ್ತಾರಲ್ಲ, ನಾನು ಮಾಡಿಸಿಲ್ಲ. ಇಲ್ಲಿವರೆಗೂ ನಾನು ಒಂದು ಸಲನೂ ನನ್ನ ಲೈಫಲ್ಲಿ ಫೇಶಿಯಲ್ ಮಾಡಿಸಿಲ್ಲ. ಸೊ ನನಗೆ ಆ ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲ, ಫೇಶಿಯಲ್ ಮಾಡಿಸಿದ್ರೆ ಕ್ಲೀನಪ್ ಮಾಡಿಸಿದ್ರೆ ಹೇಗಿರುತ್ತೆ ಅಂತ. ಸೊ ಇವಾಗ ಅಟ್ಲೀಸ್ಟ್ ಪೆಡಿಕ್ಯೂರ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ. ಸೊ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಲೋ, ನಾನು ಇದೇ ಫಸ್ಟ್ ಟೈಮ್ ಎಲ್ಲ ಮಾಡಿಸ್ತಾ ಇದ್ದಿದ್ದು. ಸೊ ಫಸ್ಟ್ ಹೋಗಿದ ತಕ್ಷಣ ಎಲ್ಲ ನೇಲ್ಸ್ ಕಟ್ ಮಾಡ್ತಾರೆ, ಪ್ರಾಪರಾಗಿ ನೇಲ್ಸ್ ಕಟ್ ಮಾಡಿಬಿಟ್ಟು ಆಮೇಲೆ ಫೈಲಿಂಗ್ ಮಾಡಿ ಆಮೇಲೆ ಒಂದು ಪ್ಯಾಕ್ ಹಾಕ್ತಾರೆ. ಸೊ ಪ್ಯಾಕ್ ಹಾಕ್ಬಿಟ್ಟು ಹಾಟ್ ವಾಟರಲ್ಲೇ ಕಾಲಿಡಿಸೋದು. ಸೊ ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಒಂದು ಮಸಾಜ್ ಕೊಡ್ತಾರೆ ಕಾಲಿಗೆ, ನೀಯಿಂದ ಫುಲ್ಲು ಟೋಸ್ವರೆಗೂ ಸಕ್ಕತ್ತಾಗಿರುತ್ತೆ. ಆ ಮಸಾಜನ್ನೇ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಐ ಫೀಲ್ ಇದನ್ನು ಆ್ಯಕ್ಚುಲಿ ಮನೆಯಲ್ಲೇ ನಾವೇ ಮಾಡ್ಕೋಬೋದು ಟೈಮ್ ಇದ್ದರೆ. ಟೈಮ್ ಇಲ್ಲ ಅಂದರೆ ಮಾತ್ರ ಸಲೂನ್ಗೆ ಹೋಗಿ ಮಾಡಿಸ್ಕೊಳ್ಳೋ ನೆಸೆಸಿಟಿ ಇರುತ್ತೆ. ಟೈಮ್ ಇದ್ದರೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಸ್ಟೆಪ್ಸ್ ಎಲ್ಲ ಈಸಿ ಅಂತ ನನಗೆ ಅನ್ನಿಸ್ತು. ಸೊ ಪೆಡಿಕ್ಯೂರ್ ಅಂತಂದರೆ ಫುಲ್ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ನೇಲ್ ಪಾಲಿಶು ಹಾಕ್ಕೊಡ್ತಾರಲ್ಲ. ಸೊ ನಾನು ನೇಲ್ ಪಾಲಿಶ್ ಹಾಕಿಸ್ಕೊಂಡೆ. ಸೊ ಬೇಕಂದರೆ ನೀವು ಹಾಕಿಸ್ಕೋಬೋದು, ಬೇಡ ಅಂದರೆ ನೆಸೆಸಿಟಿ ಇಲ್ಲ. ನಾನು ಹೇಳಿದಾಗೆ ಈ ಮಸಾಜು ಫುಲ್ ಕಂಪ್ಲೀಟ್ ಆದಮೇಲೆ ಈ ಮಸಾಜ್ ಮಾಡ್ತಾರಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ, ಸಕ್ಕತ್ತಾಗಿ ಅನಿಸುತ್ತೆ. ಸೊ ಈ ಮಸಾಜ್ಗೋಸ್ಕರನೇ ಪೆಡಿಕ್ಯೂರ್ ಮಾಡಿಸ್ಕೋಬೇಕು ಮತ್ತೆ ಅಂತ ಅನ್ನಿಸ್ತು ನನಗೆ. ಕಂಪ್ಲೀಟ್ ಆದಮೇಲೆ ನನ್ನ ಕಾಲು ನೋಡ್ಕೊಳ್ಳೋದಕ್ಕೆ ತುಂಬ ಇಷ್ಟ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ಡೆಡ್ ಸೆಲ್ ಎಲ್ಲ ರಿಮೂವ್ ಆಗಿತ್ತಲ್ಲ, ನೇಲ್ ಪಾಲಿಶ್ ಬೇರೆ ಹಾಕಿದ್ರು ಚೆನ್ನಾಗಿ ಅನ್ನಿಸ್ತಾಯಿತ್ತು. ಸೊ ಅದಾದಮೇಲೆ ಯಾಕೋ ತಲೆ ನೋವ್ತಾಯಿತ್ತು. ಸೊ ಹೆಡ್ ಮಸಾಜ್ ಮಾಡಿಸ್ಕೊಂಡೋಣ, ತುಂಬ ದಿನ ಆಗಿತ್ತು ಹೆಡ್ ಮಸಾಜ್ ಮಾಡಿಸ್ಕೊಂಡು ಅಂತ ಹೇಳಿ ಮಾಡಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಬೇರೆ ಸಲೂನಿಗೆ ಕಂಪೇರ್ ಮಾಡಿದ್ರೆ ಪೆರಿಮೀಟರಲ್ಲಿ ಪ್ರೈಸು ಓಕೆ. ಸೊ ಸ್ಪಿನ್ನು YLGನಲ್ಲೆಲ್ಲ ನಾನು ಮಾಡಿಸಿದ್ದೀನಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಇಲ್ಲಿ ಪ್ರೈಸು ಎಲ್ಲ ಅಂದರೆ ಹೇರ್ ಕಟ್ಟು, ಥ್ರೆಡ್ಡಿಂಗ್, ವ್ಯಾಕ್ಸಿಂಗ್ ಎಲ್ಲ ಪ್ರೈಸು ಕಮ್ಮಿನೇ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಇಲ್ಲ ಆಯಿಲ್ ಮಸಾಜು ಅಷ್ಟೇ 400 ರುಪೀಸು. ಸೊ ಅಲ್ಲಿ ಲಾಸ್ಟಲ್ಲಿ ಹೆಡ್ ಬಾತ್ ಅಂದರೆ ಅವರೇ ಹೇರ್ ವಾಶ್ ಮಾಡ್ತಾರೆ ಮತ್ತು ಹೇರ್ನ ಸೆಟ್ಟು ಮಾಡಿಕೊಡ್ತಾರೆ. ಚೆನ್ನಾಗಿ ಅನಿಸುತ್ತೆ. ಲಾಸ್ಟಲ್ಲಿ ಸೆಟ್ ಮಾಡಿದ್ಮೇಲಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಕೂದಲಿಗೆ ಒಳ್ಳೆ ನರಿಶ್ಮೆಂಟ್ ಇರುತ್ತೆ. ಆ್ಯಕ್ಚುಲಿ ಪೆಡಿಕ್ಯೂರ್ ಮಾಡಿಸೋಣ ಅಂತ ಹೋಗಿದ್ದೆ, ಬಟ್ ಪೆಡಿಕ್ಯೂರ್ ಜೊತೆ ಹೆಡ್ ಮಸಾಜ್ ಮಾಡಿಸ್ಕೊಂಡೆ. ಸೊ ಚೆನ್ನಾಗಿ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಅಂತ ಹೇಳಿದ್ನಲ್ಲ ಪೆಡಿಕ್ಯೂರ್ ಮಾಡಿಸ್ತಿರೋದು, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಲಾಸ್ಟಲ್ಲಿ ಮಸಾಜ್ ಮಾಡ್ತಾರಲ್ಲ, ನಂಗೆ ಅದು ತುಂಬ ಇಷ್ಟ ಆಯಿತು. ಚೆನ್ನಾಗಿ ಅನಿಸುತ್ತೆ, ರಿಲ್ಯಾಕ್ಸ್ ಅನಿಸುತ್ತೆ. ಮತ್ತು ನೇಲ್ಸ್ ಎಲ್ಲ ನೋಡ್ಕೊಳ್ಳೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಟೋ ನೇಲ್ಸು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹೆಡ್ ಮಸಾಜೂ ಅಷ್ಟೇ ಮನೆಯಲ್ಲಿ ಒಂದೊಂದ್ಸಲ ಕರೆಕ್ಟಾಗಿ ನಮ್ಗೆ ಆಯಿಲ್ ಹಾಕ್ಕೊಳ್ಳೋಕ್ಕಾಗಲ್ಲ. ಏನೇ ನಾವು ಎಷ್ಟೇ ಟ್ರೈ ಮಾಡಿದ್ರು ಮಸಾಜ್ ಮಾಡ್ಕೊಳ್ಳೋಣ ಅಂತ ಇಷ್ಟು ಕ್ಲೀನಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಒನ್ಸ್ ಇನ್ ಅ ವೈಲ್ ಬಂದುಬಿಟ್ಟು ಈ ಥರ ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋದು ಒಳ್ಳೆಯದು, ಯಾಕೆಂದರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗತ್ತೆ ಅಂತ. ನೆಕ್ಸ್ಟ್ ಡೇ ಆಫೀಸ್ ಮುಗಿಸ್ಕೊಂಡು ಹಾಗೆ ನನ್ನ ಫ್ರೆಂಡ್ ದೀಪ್ ಮನೆಗೆ ಹೋಗಿದ್ದೆ. ಸೊ ನಾನಿವತ್ತು ದೀಪ್ ಮನೆಗೆ ಬಂದಿದ್ದೀನಿ. ನನ್ನ ಫ್ರೆಂಡ್ ದೀಪ್ ಅಂತ ಹೇಳ್ತೀನಲ್ಲ, ನಂದು ಪ್ರೀವಿಯಸ್ ವ್ಲಾಗ್ಸಲ್ಲಿ ನೋಡಿರ್ತೀರ. ಸೊ ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟ್ ಇವ್ರ ಮನೆಗೆ ಬಂದೆ. ಅವರು ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ರು ಯಶು ಬರ್ತಾಳೆ ಅಂತ. ನಾನು ಅಷ್ಟೇ ಎಕ್ಸೈಟ್ಮೆಂಟಿಂದ ಬೇಗ ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ, ಇಲ್ಲೇ ಕನೆಕ್ಟ್ ಆಗೋಣ ಅಂತ. ಸೊ ಒಂದು ಕೂತು ಮಾತಾಡ್ತಾ ಇದ್ವಿ. ಮತ್ತು ಹಾಗೆ ಅವ್ರ ಮದುವೆ ಫೋಟೋ ತೋರಿಸಿದ್ರು. ಲಾಸ್ಟ್ ಇಯರ್ ಎಲ್ಲ ಮದುವೆ ಆಗಿದ್ದು. ನಾನು ಹೇಗಿದ್ದೀನಿ ಫೋಟೋ ಆಲ್ಬಮಲ್ಲಿ ನೋಡಬೇಕಾಗಿತ್ತು, ಅದಕ್ಕೆ ಬೇಗ ಕೊಡು ಅಂತ ಈಸ್ಕೊಂಡು ನೋಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ. ನಾನು ಫೋಟೋ ತೆಕ್ಕೋತಾ ಇರೋದು. ಆ್ಯಕ್ಚುಲಿ ನಾವೆಲ್ಲರೂ ಸೆಲ್ಫಿ ತಕ್ಕೋತಾ ಇದ್ದೀವಿ, ಅದನ್ನು ಕ್ಯಾಪ್ಚರ್ ಮಾಡಿದರೆ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ಬನ್ನಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ. ನೋಡಿ, ಇದೇ ನಾನು ಬ್ಲ್ಯಾಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ. ನಂಗೆ ತುಂಬ ಇಷ್ಟ ಆ ಸ್ಯಾರಿ. ನಂಗೆ ಬ್ಲ್ಯಾಕ್ ಕಲರ್ ಅಂದ್ರೇ ಇಷ್ಟ ಹೇಳಬೇಕಂದ್ರೆ. ಮತ್ತೆ ನಾವಿದ್ದೀವಿ, ಪರವಾಗಿಲ್ಲ. ನಾವು ಇಲ್ಲೂ ಒಂದು ಕಡೆ ನಮ್ಮನ್ನು ಕ್ಯಾಪ್ಚರ್ ಮಾಡಿದ್ದಾರೆ.
ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ ನಾನು ಬ್ಲ್ಯಾಕ್ ಸ್ಯಾರಿನಲ್ಲಿ, ಬ್ಯಾಂಗಲ್ಸು ಬ್ಲ್ಯಾಕ್. ನಂಗೆ ತುಂಬ ಇಷ್ಟ ಆಯ್ತು ಅವತ್ತಿನ ಮದುವೆ ದಿನ ರೆಡಿಯಾಗಿದ್ದು. ನೋಡಿ ಸೌಮ್ಯನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇವಾಗಂತೂ ನನಗೆ ದೀಪ್ಗಿಂತ ಸೌಮ್ಯನೇ ಜಾಸ್ತಿ ಫ್ರೆಂಡ್. ದೀಪ್ನ ಇವಾಗ ಸೈಡಿಗೆ ಆಗಿಬಿಟ್ಟಿದ್ದೀವಿ, ನಾನು ಸೌಮ್ಯ ಮಾತಾಡೋದೇ ಜಾಸ್ತಿ. ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರು. ನೋಡಿ ನಮ್ಮ ಕರ್ನಾಟಕ ಸ್ಟೈಲ್ ಮದುವೆ. ಅವನು ನಮ್ಮ ಸ್ಟೈಲಲ್ಲಿ ಹಾಕಿರೋ ಬಟ್ಟೆಲಿ ಹೆಂಗೆ ಕಾಣಿಸ್ತಿದ್ದಾನೆ ಅಂತ ಮ್ಯಾಚೇ ಆಗಲ್ಲ ಅಲ್ಲ. ಇದು ಬಿಳಿ ಹುಡುಗಂಗೆ ಈ ಥರ ಬಟ್ಟೆ ಅನ್ನೋ ಥರ. ನನಗೂ ಆ್ಯಕ್ಚುಲಿ ಅವ್ನ ಮದುವೆ ಟೈಮಲ್ಲಿ ಅನಿಸಿತ್ತು ಯಾವ ಥರ ಕಾಣಿಸ್ಬೋದಪ್ಪ ನಮ್ಮ ಸ್ಟೈಲ್ ಕಚ್ಚೆ ಪಂಚೆ ಹಾಕ್ಕೊಂಡಿದ್ರೆ ಅವನು ಅಂತ. ಅಯ್ಯ, ಸೊ ಇವ್ರದಂತೂ ಎಷ್ಟು ಥರ ಮದುವೆ ಆಗಿದೆ ಅಂತ ಹೇಳೋಕ್ಕೆ ಆಗಲ್ಲ. ಇಲ್ಲಿ ಬೆಂಗಳೂರಲ್ಲಿ ಒಂದು ಇವ್ರ ಮನೆಯಲ್ಲಿ ಮನೆ ತುಂಬಿಸ್ಕೊಂಡಿದ್ದು, ಮತ್ತು ವೆಸ್ಟ್ ಬೆಂಗಾಲ್ಗೆ ಹೋಗಿ ಮನೆ ತುಂಬಿಸ್ಕೊಂಡಿರೋದು. ದೀಪ್ ವೆಸ್ಟ್ ಬೆಂಗಾಲ್ ಅಲ್ಲ, ಸೊ ಅವ್ರ ಮನೆ ಥರ ಅಂದರೆ ಔಟ್ ಸೈಡ್ ಮ್ಯಾರೇಜು ಕೂಡ ಇಲ್ಲಾಯಿತು, ವೆಸ್ಟ್ ಬೆಂಗಾಲ್ ಸೈಡ್ ಮ್ಯಾರೇಜು. ಸೊ ಇಲ್ಲಿ ಏನು ನೋಡ್ತಾ ಇದ್ದಾರೆ, ಇದೆಲ್ಲ ಔಟ್ ಸೈಡ್ ಯಾವ ಥರ ಮ್ಯಾರೇಜ್ ಮಾಡ್ತಾರೆ ಆ ಥರ ಎರಡೆರಡು ಥರ ಮದುವೆ ಆಯಿತು ಇವ್ರದ್ದು. ಇವ್ರದ್ದು ಲೈಕ್ ನಮ್ಮದ್ರಲ್ಲಿ ತಾಳಿ ಕಟ್ಟೋದೆಲ್ಲ ಇದೆಯಲ್ಲ, ಇವ್ರಲ್ಲಿ ತಾಳಿ ಕಟ್ಟೋದೆಲ್ಲ ಇಲ್ಲ. ಸೊ ಇವ್ರದ್ದು ಮದುವೆ ಅಂತಂದರೆ ಸಿಂಧೂರ ಇಡೋದು. ಅವರು ಇಲ್ಲಿ ಹಣೆಗೆ ಸಿಂಧೂರ ಇಟ್ಟರೆ ಅವ್ರದ್ದು ಮದುವೆ ಫಿಕ್ಸ್ ಅಂತ. ನೋಡಿ ಇಲ್ಲಿ ಇಡ್ತಾ ಇದ್ದಾನೆ ಸಿಂಧೂರ. ಹಾಂ, ಅದೇ ಹೇಳಿದ್ದು, ಸಿಂಧೂರ ಇಟ್ಟರೆ ಮದುವೆ ಗ್ಯಾರಂಟಿ ಅಂದರೆ ಫಿಕ್ಸ್ ಅಲ್ಲ, ಅದು ಗಟ್ಟಿ ಅಂತ. ನಮ್ದು ಹಂಗಲ್ಲ, ತಾಳಿ ಕಟ್ಟಿದ್ರೆ ಮದುವೆ ಆಯಿತು ಅಂತ. ಹಾಗೆ ನಾನು ಸೌಮ್ಯ ದೀಪ್ 3 ಜನ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಮತ್ತು ಊಟಕ್ಕೆ ಅಂತ ಹೇಳಿ ಪೂರಿ ಚೆನ್ನ ಮಸಾಲ ಮಾಡಿದ್ರು. ಆ್ಯಕ್ಚುಲಿ ನಾನು ಬರ್ತೀನಿ ಅಂತಲೇ ಚೆನ್ನ ಮಸಾಲ ಮಾಡಿದ್ಲು. ಅವತ್ತೇ ಅವಳು ಫಸ್ಟ್ ಟೈಮ್ ಮಾಡಿದ್ದಂತೆ, ತುಂಬ ಚೆನ್ನಾಗಿ ಬಂದಿದ್ದು. ಅಂದರೆ ಫಸ್ಟ್ ಟೈಮ್ ಅಂದರೆ ಅವಳೇ ಮಸಾಲ ಮಾಡ್ಕೊಂಡು ಮಾಡಿದ್ದು. ಇಷ್ಟು ದಿನ ಅಂಗಡಿಲಿ ತೊಗೊಂಬಂದು ಮಾಡ್ತಾಯಿದ್ಲಂತೆ, ತುಂಬ ಚೆನ್ನಾಗಿತ್ತು. ಮತ್ತು ಜೊತೆಗೆ ಮಾವಿನಕಾಯಿ ಶೀಕರಣೆ ಮಾಡಿದ್ಲು, ಅದು ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ತಿಂದಿದ್ದು, ಮನೆಗೂ ಸ್ವಲ್ಪ ಕೊಟ್ಟು ಕಳಿಸೋದು ನನಗಿಷ್ಟ ಅಂತ ಹೇಳಿ. ಚೆನ್ನಾಗಿತ್ತು. ಚೆನ್ನಾಗಿದೆ, ಹೇಳಿ ಬಾ ಚೆನ್ನಾಗಿದ್ದೀರಾ ಅಂತ. ಚೆನ್ನಾಗಿದೆ ಕೇಳು, ಎಲ್ರಿಗೂ ಕೇಳು, ನೀವು ಚೆನ್ನಾಗಿದ್ದೀರಾ ಅಂತ. ನೀವು ಚೆನ್ನಾಗಿದ್ದೀರಾ? ಹಾ, ಅವರೆಲ್ಲರೂ ಚೆನ್ನಾಗಿರ್ತಾರೆ. ಕಾಫಿ ಟೇಬಲ್ ಹೇಳು ಹೇಳು. ಎಕ್ಸ್ಪ್ಲೈನ್. ವಾಟ್? You were explaining something, right? Dining table, coffee table. We are having dinner here. We are having dinner. This is our dining table, coffee table, study table. Every table. All in one. All in one table. ನಾನು ರೆಡಿಯಾಗಿ ಆ್ಯಕ್ಚುಲಿ ಆಫೀಸ್ಗೆ ಹೋಗ್ತಾ ಇರೋದಲ್ಲ. ಇವಾಗ ಮನೆಯಲ್ಲಿ ಪವರ್ ಇಲ್ಲ, ಸೊ ವರ್ಕ್ ಮಾಡೋದು ಕಷ್ಟ ಆಗ್ತಾಯಿತ್ತು. ಲ್ಯಾಪ್ಟಾಪಲ್ಲಿ ಚಾರ್ಜ್ ಇತ್ತು ಒಂದಷ್ಟು, ಇಷ್ಟು ಅಂದರೆ ಇವಾಗ ಆಲ್ರೆಡಿ 2:15 ಆಗಿದೆ. ಇಲ್ಲಿವರೆಗೂ ಮೇಂಟೈನ್ ಮಾಡಿದ್ವಿ ನಾನು ವಿವಿ. ಮತ್ತು ಕರೆಂಟ್ ಇಲ್ಲ ಅಂದರೆ ವೈಫೈ ಕೂಡ ಇರಲ್ಲ. ಸೊ ಮೊಬೈಲ್ ಹಾಟ್ಸ್ಪಾಟ್ ಕನೆಕ್ಟ್ ಹಾಕ್ಕೊಂಡು ಇಷ್ಟೊತ್ತು ಮ್ಯಾನೇಜ್ ಮಾಡಿದ್ವಿ. ಬಟ್ ಇವಾಗ ಆಗ್ತಾಯಿಲ್ಲ, 2:30 ಇಬ್ಬರು ಲ್ಯಾಪ್ಟಾಪಲ್ಲೂ ಚಾರ್ಜ್ ಖಾಲಿ ಆಗ್ತಾಯಿದೆ. ಸೊ ಮನೇಲಿ ಬ್ಯಾಕಪ್ ಕೂಡ ಇಲ್ಲ. ಏನು ಮಾಡೋದು ಹೋಗ್ಬೇಕಾದ್ರೆ ಓಕೆ ಲೆಟ್ಸ್ ಗೋ ಫಾರ್ ಕೆಫೆ ಅಂತ ಅಂದ್ಕೊಂಡು ಇವಾಗ ಕೆಫೆಗೆ ಹೋಗ್ತಾ ಇದ್ದೀವಿ. ಸೊ ನಾನು ವಿವಿ ಕೆಫೆಗೆ ಹೋಗಿ ಅಲ್ಲಿಂದ ಇವಾಗ ವರ್ಕ್ ಮಾಡ್ತೀವಿ. ಯಾಕೆಂದ್ರೆ ನಾವು ಆ್ಯಕ್ಚುಲಿ ಹಿಂದಿನ ಬ್ಲಾಗಲ್ಲಿ ಒಂದ್ಸಲ ತೋರಿಸಿದೆ ಗ್ರೀನ್ ಬೀನ್ ಕೆಫೆ ಅಂತ ಹೇಳಿ, ಅಲ್ಲೇ ಹೋಗ್ತಾ ಇದ್ವಿ. ಯಾಕೆಂದರೆ ಅಲ್ಲಿ ವೈಫೈ ಇದೆ ಮತ್ತು ಚೆನ್ನಾಗಿ ಕುತ್ಕೊಂಡು ವರ್ಕ್ ಮಾಡೋದಕ್ಕೆ ಚೆನ್ನಾಗಿದೆ ಪ್ಲೇಸು. ಅದಕ್ಕೆ ಕೊಡು ಹೆಲ್ಮೆಟ್. ಅಂದ್ಕೊಂಡ್ವಿ ಮಧ್ಯಾಹ್ನ ಆಗಿರೋದ್ರಿಂದ ಕಮ್ಮಿ ಜನ ಇರ್ತಾರೆ ಅಂತ, ಬಟ್ ತುಂಬ ಜನ ಇದ್ದರು. ಎಲ್ಲರೂ ವರ್ಕ್ ಮಾಡೋದಕ್ಕೆ ಅಂತಲೇ ಬಂದಿದ್ದರು. ಕೆಫೆಯಿಂದ ವರ್ಕ್ ಮಾಡಿದ್ದು ಚೆನ್ನಾಗಿತ್ತು, ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಯಿತು, ವರ್ಕು ಆಯಿತು. ಏನು ವಿವಿ ಇದು? ಮೆಕ್ಸಿಕನ್ ಸಿನಮನ್ ಕಾಫಿ ಅಂತ. ಮೆಕ್ಸಿಕನ್ ಸಿನಮನ್ ಕಾಫಿ. ನಂದು ಕ್ಯಾಪೆಚಿನೋ ಅಪ್ಪ. ಸೊ ಮಧ್ಯಾಹ್ನ ಬಂದ್ಬಿಟ್ಟು ಇಲ್ಲೇ ವರ್ಕ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. 7 o'clock ಆಗಿದೆ ಅಲ್ಲ? 7 o'clock. ಇವತ್ತಿಂದೆ ಕೆಫೆನಾಗ ಮಾಡಿದ್ವಿ. ಮನೇಲಿ ಪವರ್ ಇಲ್ದಲೇ ಇರೋ ಕಾರಣ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.